ಆಗಿ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾರೆ ಸ್ವಲ್ಪ ನೋಡಿ ಅಂತ ಹೇಳಿದ್ರು. ನಾನು ಇನ್ನು ಇವಾಗ ನೋಡಿದ್ದೀನಿ. ನಾನು ಆಡಿಯನ್ಸ್ ರಿಪೋರ್ಟ್ ನೆನ್ನೆ ಏನೋ ರಾತ್ರಿ ಒಂಚೂರು ನೋಡಿದೆ. ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ನೆನ್ನೆನೂ ಬಂದು ನೋಡಿದ್ದಾರೆ, ಇವತ್ತು ಬಂದಿದ್ದಾರೆ. ಇದೇ ತರ ಬರ್ತಾ ಇರಿ, ನೋಡಿ ಸಿನಿಮಾ ನೋಡಿ. ನಮ್ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ನೀವೆಲ್ಲ ನೋಡ್ದೇನೆ ನಾವೇನು ಮಾಡಕ್ಕಾಗಲ್ಲ. ಏನೇ ದುಡ್ಡು ಹಾಕ್ಬೋದು, ನಮ್ಮ ಆಡಿಯನ್ಸ್ ನಮ್ಗೆ ರಿಸಲ್ಟ್ ಕೊಡ್ಬೇಕು. ನಿನ್ನೆವರೆಗೂ ನಮ್ ಕೆಲ್ಸ, ಇವತ್ತಿಂದ ಅವ್ರ ಕೆಲ್ಸ. ಇನ್ನು ಅವ್ರು ಕೊಡ್ಬೇಕು, ಅವ್ರು ಹೇಳ್ಬೇಕು, ಅವ್ರು ಕೊಡ್ಬೇಕು. ನಮ್ದೇನು ಇಲ್ಲ, ಮುಗ್ದೋಯ್ತು. ಇನ್ನು ಅವ್ರು ಮಾಡ್ಬೇಕು. ನಾವು ಆದಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡಿದೀವಿ. ಜನ ನಮ್ಮನ್ನ ನಂಬಿ ಬಂದು ಥಿಯೇಟರ್ ಸಿನಿಮಾ ನೋಡ್ಬೇಕು. ಜನಗಳು ಇದೇ ತರ ನಂಬಿ ನೋಡಿದ್ರೆ ನಾವು ಮುಂದೆ ಸಿನಿಮಾ ಮಾಡಕ್ ಒಂದು ಹುಮ್ಮಸ್ ಬರುತ್ತೆ, ಕೆಲಸ ಮಾಡಕ್ಕೆ. ನಮ್ ತರ ಬೇರೆ ಎಲ್ರು ಬಂದ್ ಮಾಡ್ತಾರೆ. ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಮ್ಮ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಜೊತೆಗೆ ಮರಳು ಮಾಫಿಯಾದ ಬಗ್ಗೆ ಏನೆಲ್ಲ ಅಕ್ರಮ ನಡೀತಿದೆ ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಡ್ತೀವಿ. ಇವಾಗ ಒಂಚೂರು ಹಿಂದೆ ಏನ್ ಗೊತ್ತಾ, ಮರಳು ಮಾಫಿಯಾ ಜೊತೆಗೆ ನಿನ್ ಸುತ್ತ ನಿನಗೆ ಮೋಸ ಮಾಡೋ ಜನ ಇರ್ತಾರೆ. ಈಗ ಒಬ್ಬ ಲೀಡರ್ ಇರ್ತಾನೆ, ತುಂಬಾ ಕಷ್ಟಪಟ್ಟು ಎಲ್ಲ ಹೋಗಿ ತಲುಪಿರ್ತಾನೆ. ಅವನ್ ಸುತ್ತ ಈ ಚೇಳಗಳು ಬಂದು ಹಾಳು ಮಾಡ್ತಾರೆ. ಅದೇ ನಿಮ್ PA ಕ್ಯಾರೆಕ್ಟರ್ ನೋಡಿದೀರಾ? ಆ PA ತುಂಬಾ ತಲೆಗೆ ಹೇಳ್ತಾ ಇರ್ತಾನೆ, ತಲೆ ತುಂಬ್ತಾ ಇರ್ತಾನೆ, ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ. ಅದೇ ತರ ನಮ್ ಜೀವನದಲ್ಲೂ ಐಡಿಯಾ ಕೊಡ್ತಾರೆ. ಜನ ತಗೋಬಾರ್ದು ಅಂತ ನಮ್ ಮೆಸೇಜ್ ಅಷ್ಟೇ. ಈಗ ಆ ಗೋಪಾಲ್ ದೇಶಪಾಂಡೆ ಮೊದ್ಲೇ ಕೆಟ್ಟವನು, ಅವನ್ ಸುತ್ತ ಇವನೊಬ್ಬ ಕೆಟ್ಟವನು, ಆಯ್ತಾ? ಜೊತೆಗೆ ನಮ್ ಹೀರೋ ಎಲ್ಲ ಅಮಾಯಕ, ಒಳ್ಳೆದನ್ನೆಲ್ಲ ತಗೊಂಡು ಪಾಪ ಅವ್ನು ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ. ಇದೇ ತರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಮೋಸ ಹೋಗ್ಬಾರ್ದು. ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅದ್ ನಮ್ಗೆ ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ. ಇದರಲ್ಲಿ ತುಂಬಾ ಎಲಿಮೆಂಟ್ಸ್ ನೀವು ಅರ್ಥ ಮಾಡ್ಕೋಬಹುದು. ಹುಡುಗಿ ಲವ್ ಸ್ಟೋರಿ ಇರ್ಬೋದು, ಮತ್ತೆ ನಿಮ್ಗೆ ಸಮಾಜದ ಒಂದು ಮೆಸೇಜ್ ಇರ್ಬೋದು. ನೀರು, ಗಾಳಿ, ಬೆಳಕು ಎಲ್ಲ ಭೂಮಿ ಕೊಡೋದು ನಮ್ಗೆ. ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಪ್ರತಿಯೊಬ್ರು ಹಕ್ಕೋದು, ಒಬ್ಬರದಲ್ಲ. ಅದು ಎಲ್ಲ ನಿಂದು, ನಂದು, ಇವ್ರದ್ದು ಎಲ್ಲರ ಹಕ್ಕು. ಅದನ್ನ ನಾವು ಸಿನಿಮಾ ಮುಖಾಂತರ ಹೇಳಿದ್ವಿ. ಇನ್ ಮುಂದೆ ಆಡಿಯನ್ಸ್ ಹೇಳ್ಬೇಕು. ನಮ್ ಕೆಲ್ಸ ಅದು, ಒಂದು ಕತೆ ತಂದು ಥಿಯೇಟ್ರಿಗೆ ಕೊಡೋದು. ನೀವು ಅದನ್ನ ಯಾರಿಗೆ ಹೆಂಗ್ ಪ್ರಚಾರ ಮಾಡಿ, ಒಳ್ಳೇದ್ ಮಾಡಿ, ಜನ ಥಿಯೇಟರ್ ಅಲ್ಲಿ ನೋಡಿ ನಮಗೆ ಅದನ್ನ ಅರ್ಸ್ಬೇಕಿನ್ನ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ ಪೃಥ್ವಿ ಇರ್ಬೋದು, ನಮ್ ರಾಜೇಶ್ ಇರ್ಬೋದು, ಎಲ್ರು. ಆಮೇಲೆ ಡೈಲಾಗ್ ರೈಟರ್ ಅಂತ ಸೂಪರ್ ಆಗಿ ಹೇಳಿದ್ದಾರೆ. ಆ ಡೈಲಾಗ್ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳ ಸಿಚುವೇಶನ್ಗೆ ಹಾಡು ಮಾಡಿದ್ದಾರೆ. ನನಗೆ ಹಂಗ ಅನ್ಸಿದೆ. ಇನ್ನು ಆಡಿಯನ್ಸ್ ನೋಡಿ. ಕ್ವಾಲಿಟಿ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದ್ ನೀವ್ ಹೇಳ್ಬೇಕು, ನಾನ್ ಹೇಳ್ಬಾರ್ದು. ನಾನು ಯಾವಾಗ್ಲೂ ಕಾಂಪ್ರೋ ಆಗಲ್ಲ. ನನ್ ಕಾಂಪ್ರೋ ಆಗೋ ಕ್ವಾಲಿಟಿ ಅಲ್ಲ. ನಾನು ಎಷ್ಟು ಕ್ವಾಲಿಟಿ ನೋಡಿದ್ದೀರಲ್ಲ, ಕ್ವಾಲಿಟಿ. ಹೊಸಬ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ನಮ್ಗೆ ಓಡಿಸ್ಕೊಂಡಿದ್ರ ಅಂತ ನಾನು ಹೇಳ್ಬಾರ್ದು. ನನಗೆ ಆರ್ಟಿಸ್ಟ್ ಆಕ್ಟಿಂಗ್ ಮಾಡುವಾಗ್ಲೇ ಅವ್ರ ಮೇಲೆ ನಂಬಿಕೆ ಬಂದ್ಬಿಡ್ತು. ಅದಕ್ಕೆ ನಾನು ಸಿನಿಮಾ ಮಾಡಿದೆ. ಅವ್ರು ಹೇಳ್ಬೇಕಂತ. ಏನ್ ಗೊತ್ತಾ, ಒಂಚೂರು ಹಿಂದೆ ಬನ್ನಿ, ಒಂಚೂರು ಹಂಗೆ. ಅವ್ರು ಏನ್ ಹೇಳ್ಬೇಕಂದ್ರೆ, ಈ ಬ್ಯಾನರ್ ಅಲ್ಲಿ ಮಾಡಿದೀನಿ, ನನಗೊಂದ್ ಜನ ನೋಡಿದಾರೆ, ನಂದು ಕೆರಿಯರ್ ಬಿಲ್ಡ್ ಆಯ್ತು ಅಂತ ಜನ ಹೇಳ್ಬೇಕು. ನಾವ್ ಹೇಳಿದ್ರೆ ಈಗ ನಾನೆಲ್ಲ ಹೇಳ್ತಾ ಹೋದ್ರೆ ಇವ್ರು ಬಿಲ್ಡಪ್ ಮೊದ್ಲೇ ಹೇಳ್ತಾರೆ, ಏನೇನೋ ಹಾಕ್ಬಿಡ್ತಾರೆ. ಅದು ಬೇಡ. ನಾನು ಮಾತಾಡಿಬೇಕಾದ್ರೆ ಫ್ಲೋ ಜಾಸ್ತಿ ಹೊಡ್ಬಿಡ್ತೀನಿ. ಅದಕ್ಕೆ ಎಷ್ಟು ಬೇಕಷ್ಟು. ಇನ್ನ ಮಾತಾಡೋ ಅವಶ್ಯಕತೆ ಇಲ್ಲ, ಜನ ಮಾತಾಡ್ತಾರೆ. ಎಲ್ಲ ಮಾಡ್ತಾ ಹೇಳಿದ್ದಾರೆ. ಎಲ್ಲ ತುಂಬಾ ಪುಷ್ಪಾ ಮೇಡಮ್ ಏನ್ ಹೇಳಿದ್ರು ಅದನ್ನ ಮಾಡಿದ್ದಾರೆ ಅಂತ ಒಂದ್ 2-3 ಜನ ಹೇಳಿದ್ದಾರೆ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲಿಂದ. ಅವ್ರಿಗೆ ನಿಜವಾದ ಜಡ್ಜ್ಮೆಂಟ್ ಇದೆ ಪುಷ್ಪಾ ಮೇಡಮ್ ಮೇಲೆ. ಅವ್ರು ತುಂಬಾ ಬ್ರಿಲಿಯಂಟ್. ಕೆಲವರೆಲ್ಲ ಏನೇನೋ ಬರ್ದಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟೇ ಹೇಳ್ಬೇಕು. ಅದೇ ಈಗ ನಾನು ಒಂದ್ ಶೋ ನೋಡಿ ಆಚೆ ಹೋಗ್ತಿದ್ದೀನಿ, ಹೊರಗಡೆ ರಿಪೋರ್ಟ್ ತಗೋತೀನಿ. ಆಡಿಯನ್ಸ್ ಮನ್ಸನ್ನ ಸ್ಟಡಿ ಮಾಡ್ತೀನಿ. ನಾನು ಯಾವಾಗ್ಲೂ ಎಷ್ಟು ಸಿನಿಮಾಗ್ ಬಂದು ನಾನು ಗೌಪ್ಯವಾಗಿ ನೋಡಿ ಸ್ಟಡಿ ಮಾಡಿ ಅವನಿಗೂ ಮನೇಲಿ ಹೋಗಿ ಹೇಳ್ತಾ ಇದ್ದೆ. ಅವ್ನು ನನ್ನ ಹತ್ರ ಮಾತಾಡ್ತಿದ್ದೆ, ನಾನು ಇಬ್ರು ಮಾತಾಡ್ತಾ ಇದ್ವಿ. ಇವತ್ತು ಯಾರು ಇಲ್ಲ, ನಾನು ಡೈರೆಕ್ಟರ್ ಇಬ್ರು, ನಮ್ಮ ಯಜಮಾನ್ರು 3 ಜನ ಡಿಸ್ಕಷನ್ ಮಾಡ್ತೀವಿ. ನಮ್ ಬ್ಯಾನರ್ ಇಂದ ಜನ ಇನ್ನೇನ್ ಕೇಳ್ಬೋದು, ನಾವೇನ್ ಇಂಪ್ರೂವ್ ಮಾಡ್ಬೋದು, ಅಥವಾ ಇಲ್ಲೇನ್ ತಪ್ಪು ಮಾಡಿದೀವಿ ಅದೆಲ್ಲ ಸರಿಪಡಿಸ್ತೀವಿ. ಹೊಸ ಟೀಮ್ ನ ಬಿಲೀವ್ ಮಾಡಿದ್ರ, ಅದಕ್ಕೆ ಬೇಕಾಗಿರೋ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರ. ಜೊತೆಗೆ ಕಟೌಟ್ ಕೂಡ ಆಗಿದೆ. ಹೊಸ ಹೀರೋ ಕೂಡ 75 ಕಟೌಟ್ ಹಾಕಿದ್ದಾರೆ. ನನಗೆ ಪ್ರತಿಯೊಬ್ಬ ಹೀರೋನು ನನ್ ಮಗನ್ ತರ ನೋಡಕ್, ಪ್ರತಿಯೊಬ್ಬ ಹೀರೋನು ಇನ್ನೊಂದು ಹೊಸ ಆರ್ಟಿಸ್ಟ್ ಬಂದ್ರು ನನ್ ಮಗನ್ ತರನೇ ಇರ್ಬೇಕು. ಯಶ್ ಮಾತ್ರ ಹಂಗಿರ್ಬೇಕು ಅಂತಲ್ಲ, ನಮ್ಮ ಯಶ್ ಇದ್ದಾನೆ ಆಲ್ರೆಡಿ. ಬಟ್ ನನ್ನ ಏಮ್ ಅಲ್ಲಿ ನಾನು ತುಂಬಾ ಹೀರೋನ್ ನೋಡೋದು ನನಗೆ ಜಾಸ್ತಿ. ಅಂದ್ರೆ ಹೀರೋನೇ ಸಿನಿಮಾಗೆ ಕಂಟೆಂಟ್ ಹೀರೋ ತರನೇ ಇರ್ಬೇಕು. ನಮ್ಮ ಪುತ್ರಿಗೆ ಫೈಟ್ ಕೊಟ್ಟಿದ್ದೀನಿ, ಡ್ಯಾನ್ಸ್ ಕೊಟ್ಟಿದ್ದೀನಿ, ಲವ್ ಕೊಟ್ಟಿದ್ದೀನಿ, ಅದೇ ತರ ಕಟ್ಔಟ್ ಕೊಟ್ಟಿದ್ದೀನಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.